ತೊಂಡೆಕಾಯಿ ಮಧುಮೇಹ ಇರೋರು ತಿನ್ನಲೇಬೇಕು. ಶುಗರು ಕಂಟ್ರೋಲ್ನಲ್ಲಿ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತೊಂಡೆಕಾಯಿ ತುಂಬಾ ಆರೋಗ್ಯಕರವಾದಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಅದರಲ್ಲೂ ಮಧುಮೇಹ ಇರೋರು ವಾರದಲ್ಲಿ 2 ಸಲನಾದರೂ ಸೇವನೆ ಮಾಡಿ. ನಿಮ್ಮ ಶುಗರ್ ಲೆವೆಲನ್ನು ಇದು ಕಂಟ್ರೋಲ್ ಮಾಡುತ್ತೆ. ಊಟ ಆಗಿದ ತಕ್ಷಣ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಅಲ್ವಾ, ಆದರೆ ನೀವು ತೊಂಡೆಕಾಯಿ ತಿಂದಾಗ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲೇ ಇರುತ್ತೆ, ಬೇಗ ಜಾಸ್ತಿ ಆಗೋದಿಲ್ಲ. ಅಷ್ಟು ಒಂದು ಪವರ್ಫುಲ್ ತರಕಾರಿ ಇದು ಅಂತಲೇ ಹೇಳ್ಬೋದು. ಜೊತೆಗೆ ಇದರಲ್ಲಿ ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳಿದೆ ಸ್ನೇಹಿತರೆ. ವಿಟಮಿನ್ ಸಿ ಇದೆ, ಅದರಿಂದ ಸ್ಕಿನ್ನಿಗೂ ಒಳ್ಳೆಯದು, ನಮ್ಮ ಒಂದು ಆರೋಗ್ಯಕ್ಕೂ ಒಳ್ಳೆಯದು. ಜೊತೆಗೆ ಇದರಲ್ಲಿ ಫೈಬರ್, ನಾರಿನಾಂಶ ಇರೋದ್ರಿಂದ ಮಧುಮೇಹ ಮತ್ತು ಜೀರ್ಣಕ್ರಿಯೆ ಎರಡಕ್ಕೂ ಇದು ತುಂಬಾ ಪ್ರಯೋಜನಕಾರಿ. ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ರಕ್ತವನ್ನು ಶುದ್ಧೀಕರಣ ಕೂಡ ಮಾಡುತ್ತೆ. ನೋಡಿ ಎಷ್ಟು ಒಳ್ಳೆ ಪ್ರಯೋಜನಗಳು ಈ ತೊಂಡೆಕಾಯಿಯಿಂದ ನಮಗೆ ಸಿಗುತ್ತೆ ಅಂತ. ಮಧುಮೇಹ ಇರೋರು ವಾರಕ್ಕೆ 2 ಸಲನಾದರೂ ಸೇವನೆ ಮಾಡೋದಕ್ಕೆ ಶುರು ಮಾಡಿ. ಒಳ್ಳೆ ರಿಸಲ್ಟ್ ಸಿಗುತ್ತೆ. ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ತುಂಬ ಜನ ಡೈಜೆಷನ್ ಆಗೋದಿಲ್ಲ, ಅದರಿಂದ ಮಲಬದ್ಧತೆ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಅಲ್ವಾ, ಅವರೆಲ್ಲರಿಗೂ ಇದು ತುಂಬ ಪ್ರಯೋಜನಕಾರಿ ಸ್ನೇಹಿತರೆ. ಜೊತೆಗೆ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋರಿಗೂ ಕೂಡ ಇದೊಂದು ಒಳ್ಳೆ ತರಕಾರಿ. ನಿಮ್ಮ ಡಯಟ್ನಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ರಕ್ತ ಶುದ್ಧೀಕರಣ ಮಾಡೋದಕ್ಕೂ ಕೂಡ ಇದು ತುಂಬ ಪ್ರಯೋಜನಕಾರಿ. ಇದನ್ನು ಸೇವನೆ ಮಾಡಿದ್ರೆ ನಮ್ಮ ಒಂದು ರಕ್ತವನ್ನು ಇದು ಶುದ್ಧೀಕರಣ ಮಾಡುತ್ತೆ. ಸ್ನೇಹಿತರೆ, ತೊಂಡೆಕಾಯಿಯಿಂದ ಇಷ್ಟೆಲ್ಲ ಪ್ರಯೋಜನ ಇದೆ. ಮಧುಮೇಹ ಇರೋರು ತಿನ್ನೋದಕ್ಕೆ ಶುರು ಮಾಡಿ. ಜೊತೆಗೆ ಎಲ್ಲರೂ ಇದನ್ನು ಸೇವನೆ ಮಾಡಿ. ತುಂಬಾ ಒಳ್ಳೆಯದು. ಪ್ರತಿನಿತ್ಯ ತಿನ್ನೋಕ್ಕಾಗಲ್ಲ ಅಲ್ಲ, ವಾರದಲ್ಲಿ 2 ದಿನನಾದರೂ ತಿನ್ನಿ, ತುಂಬ ಒಳ್ಳೆಯ ಪ್ರಯೋಜನ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.